ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಸೆಂಟ್ರಲ್ ಇಂದ ಕೊಡೋ ಹಕ್ಕಿನ ಸಿದ್ದರಾಮಯ್ಯ ನಾವು ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ ಅಂತ ನಾನು ಹೇಳೋದು. ಜನಗಳ ತಲೆ ಮೇಲೆ ಒರೆಸಿ ಇನ್ನೂ ಎಷ್ಟು ಆಸ್ತಿ ಮಾಡ್ಕೊಂತೀರಾ? ಈಗ ಜಸ್ಟ್ ಆಚೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ, ಆಮೇಲೆ ಲೋಕಲ್ ಅವರೇ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯೆ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ನಾಳೆ ಸಿದ್ದರಾಮಯ್ಯನ ಮಾತೇ ಬೇರೆ ಇರುತ್ತೆ. ನಾವು ಅದಕ್ಕೆ ಹೇಳ್ದೋ ಇದಕ್ಕೆ ಹೇಳ್ದೋ. ಮೋದಿ ಅವ್ರು ಬಂದ್ರೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗತ್ತೆ. ಈಗ ಕಾಂಗ್ರೆಸ್ ಅವ್ರು ನೋಡಿ, ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮೇ ಆಗಿಬಿಟ್ಬೇಕು ಅಂತ. ಸೊ ಮುಸ್ಲಿಮ್ ಆಗಿಬಿಟ್ಟಿದ್ರೆ ಏನು, ಹಿಂದೂ ಆಗಿಬಿಟ್ಟಿದ್ರೆ ಏನು, ಜನಗಳೇ ಅಲ್ವಾ, ಜನಗಳ ಸೇವೆ ಮಾಡಬೇಕು. ಮೋದಿ ಜಾತಿ ಭೇದ ಭಾವ ಅದೆಲ್ಲ ನೋಡ್ತಿಲ್ಲ. ಸೊ ಜನ ಒಪಿನಿಯನ್ ಏನಂದರೆ ಆಲ್ಮೋಸ್ಟ್ ಮೋದಿ ಬಂದ್ರೇ ತುಂಬ ಒಳ್ಳೆಯದು ಅಂತ. ಯಾವುದೇ ಜನಗಳಿಗಾಗಲಿ ನಾನು ಹೇಳ್ತಾ ಇರೋದು, ದೇಶ ಉದ್ಧಾರ ಆಗಬೇಕು, ಜನಗಳು ಉದ್ಧಾರ ಆಗಬೇಕು, ಮುಂದಿನ ಪೀಳಿಗೆಗಳು ಉದ್ಧಾರ ಆಗಬೇಕು ಅಂದರೆ BJP ಬರಲೇಬೇಕು. ಕಾಂಗ್ರೆಸ್ ಬಂದರೆ ಯಾವುದೇ ಅದೆಲ್ಲ ಏನೇನು ಮುಳುಗೋಗುತ್ತೆ ಅದೆಲ್ಲ ಮುಳುಗೋಗುತ್ತೆ. ಕಾಂಗ್ರೆಸ್ಸು ಎಲ್ಲ ಫ್ರಾಡ್ಗಳೇ. ಮೋದಿ ಆದರೆ ಸ್ವಲ್ಪ ಏನೋ ಕೆಲಸಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ನೋಡಿ, ಮೋದಿ ಬಂದಮೇಲೆ ಅಯೋಧ್ಯ ಬಂತು, ಅದಕ್ಕೂ ಕೂಡ ಜನಗಳು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಬಂದಿದ್ದಕ್ಕೆ ಮಾಡಿದ್ದಾರೆ ಅಂತ. ಆದರೆ ಮೋದಿ ಅಂತದ್ದು ಎಲೆಕ್ಷನ್ ಮುಂಚೆಯಿಂದನೂ ತುಂಬ ಮಾಡಿದ್ದಾರೆ, ಅದು ಕಾಂಗ್ರೆಸ್ ಮಾಡಲ್ಲ. ರಾಮವನ್ನ ಕತ್ಲಿಕ್ಕೋಸ್ಕರನೇ ಮೋದಿ ಬಂದಿದ್ದು, ಅದು ನಿಜ. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂದರೆ ಎಲೆಕ್ಷನ್ಗೋಸ್ಕರ ಮೋದಿ ಜನಗಳನ್ನ ಟ್ಯಾಕ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಸುಳ್ಳು. ಎಲೆಕ್ಷನ್ ಗಿಮಿಕ್ಕು ಅಂತ ಹೇಳ್ತಾರೆ, ಆದರೆ ಅದು ಸುಳ್ಳು. ಅದೇ ಕಾಂಗ್ರೆಸ್ ಇದ್ದಿದ್ರೆ, ಈ ಮುಂಚೆ ಎಲ್ಲ ಕಾಂಗ್ರೆಸ್ ಇತ್ತಲ್ಲ, ಅಯೋಧ್ಯೆ ಮಾಡ್ಬೋದಿತ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಯಾಕೆ ಟೆಂಟಲ್ಲಿ ಇಟ್ರು? ಯಾಕೆ ಮಾಡಲಿಲ್ಲ ಅವರು? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಆದರೂ ಕಾಂಗ್ರೆಸ್ ಇಮಿಡಿಯೇಟ್ ರಿಯಾಕ್ಷನ್ ತಗೊಳ್ತಾರಾ? ಇಲ್ಲ. ಅದು ಮೋದಿಯವ್ರು ಮಾಡ್ತಾರೆ. ಮೋದಿಯವ್ರಿಗೆ ಆ ತಾಕತ್ತಿದೆ. ಕಾಂಗ್ರೆಸ್ ಮಾತಾಡ್ಬೋದು, ಅವ್ರು ಯಾರು ಇವ್ರು ಯಾರೋ ಖರ್ಗೆ ಅವ್ರು ಹೇಳ್ತಾರೆ, ಯಾರ ಮನೇಲಿ TV ಆನ್ ಮಾಡಿದ್ರು ಮೋದಿನೇ ಬರ್ತಾರೆ, ಹೆಂಗಸ್ರು ಗಂಡಕ್ಕೆ ಊಟ ಹಾಕ್ದಿರೋ ಮೋದಿನ ನೋಡ್ತಾರೆ ಅಂತ. ಮೋದಿನ ನೋಡ್ತಾರೆ ಅಂದರೆ ಅವ್ರು ಮೋದಿ ಎಷ್ಟು ಮಾಡಿರ್ಬೋದು ಜನಗಳಿಗೆ. ನೀವು ನಾಳೆ ಅದೇ ಮಾಡಿ, ನಿಮಗಿನ್ನ ಮೋದಿನಿನ್ನ ಜನ ನಿಮಗೆ ಎತ್ತಿ ಆಡ್ತಾರೆ. ಜನಗಳು ಎಲ್ಲಿ ನ್ಯಾಯ ಇದೆ ಅಲ್ಲಿ ಮಾತಾಡ್ತಾರೆ. ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಲೇಡೀಸ್ನ ಟ್ಯಾಕಲ್ ಮಾಡಿದ್ರಿ. ಲೇಡೀಸ್ಗೆ ಏನು ದುಡ್ಡು ಕೊಡ್ತೀವಿ ಅಂತ. ಇವತ್ತು ಲೇಡೀಸ್ ಹೇಳ್ತಾ ಇದ್ದಾರೆ ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಗಂಡನ ದುಡ್ಡು ತಗೊಂಡು ನೀವು ನಮಗೆ ವಾಪಸ್ ಕೊಡ್ತಿದ್ದೀರಾ. ಅದರಲ್ಲೂ ಬರ್ತಿರೋದು ಎಷ್ಟು ಜನಕ್ಕೆ? 100 ಜನದಲ್ಲಿ 1-2 ಎಷ್ಟು ಜನಕ್ಕೆ ಬಂದಿದೆ? ಅಕೌಂಟ್ ತೋರಿಸಿ, ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ತೋರಿಸಿ ನೋಡೋಣ. ಈಗ ನಿಮಗೆ 2000 ರೂಪಾಯಿ ಸಿಗ್ತಿದ್ಯಾ? ನಮಗೆ ಸಿಗ್ತಿಲ್ಲ, ನಾವು ಅಪ್ಲೈ ಮಾಡಿಲ್ಲ. ಯಾಕಂದ್ರೆ ನಮಗೆ ಗೊತ್ತು ಅದೆಲ್ಲ ಫ್ರಾಡ್ ಬರೋದಿಲ್ಲ ಅಂತ. ಮನೆ ಇಡೋದಿಗೆ 2000 ರೂಪಾಯಿ, ಯುವ ನಿಧಿ ಅಂತೇಳಿ 3000 ರೂಪಾಯಿ, 3000 ರೂಪಾಯಿ. ಮತ್ತೆ ಕಾಲೇಜ್ ಹುಡುಗರಿಗೆ ಅದೇನು ಬಸ್ ಪಾಸ್ ಫ್ರೀ, ಡಿಗ್ರಿ ಹುಡುಗರಿಗೆ 5000 ರೂಪಾಯಿ. ಅದೆಲ್ಲ ಯಾವುದು ಯಾರಿಗೆ ಬಂದಿದೆ ಹೇಳಿ ನೋಡೋಣ. ಒಬ್ರಿಗಾದ್ರೂ ಸಿಗ್ತಿದ್ಯಾ? ನಾನಂತೂ ನೋಡ್ದಂಗೆ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಕಾಂಗ್ರೆಸ್ ಬಂದು ಆಲ್ಮೋಸ್ಟ್ 6 ತಿಂಗಳು ವರ್ಷ ಆಗ್ತಿದೆ. ಯಾರಿಗೆ ಬಂದಿದೆ ಅದು? ಎಷ್ಟು ಜನ ಲೇಡೀಸ್ ಬಂದಿದೆ? ಕರೆಂಟ್ ಬಿಲ್ ಫ್ರೀ ಯಾರಿಗೆ ಬಂದಿದೆ? ಈಗ ನೀವು 6 ತಿಂಗಳು ಫ್ರೀ ಕೊಟ್ಟು 8ನೇ ತಿಂಗಳು ಅದೇ 6 ತಿಂಗಳದ್ದು 1ನೇ ತಿಂಗಳಲ್ಲಿ ತಗೊಳ್ತೀರಾ. ಹೇಳ್ಬೇಕು ನೀವೆಲ್ಲ ಇದನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ ಅಲ್ವಾ? ಸ್ವಲ್ಪ ನ್ಯಾಯ ಯಾವ ಕಡೆ ಇದೆ ಆ ಕಡೆ ನೋಡಿ ಮಾತಾಡಬೇಕು. ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿ ಅಷ್ಟೇ. ಹೌದು. ಈಗ ಯಾರಿಗೆ ಫ್ರೀ? ಯಾಕೆ ಕಾಂಗ್ರೆಸ್ ಅವ್ರಿಗೆ ಫ್ರೀ ಆಗ್ತಿದೆ ಎಲ್ಲ ಅಷ್ಟೇ. ಜನಗಳಿಗೆ ಬುದ್ಧಿ ಇಲ್ಲ. ಸ್ವಲ್ಪ ನ್ಯಾಚುರಲ್ ಆಗಿ ಈಗಿನ ಜನ್ರೇಷನ್ ತಕ್ಕಂತೆ ಯೋಚನೆ ಮಾಡಬೇಕು. ಜನ ಏನಂದ್ರೆ 2000 ರೂಪಾಯಿ ಬರ್ತಿದೆ, ಅಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಕ್ಯೂ ಇದ್ದಾರೆ ಜನ, ಅದರಲ್ಲಿ ಯಾರಿಗೆ ಬಂದಿದೆ ಅಪ್ಲೈ ಮಾಡಿದವ್ರಿಗೆ? ಮಾತಾಡೋದು ನ್ಯಾಚುರಲ್ ಆಗಿ ಥಿಂಕ್ ಮಾಡಿ ಅಷ್ಟೇ ನಾ ಹೇಳೋದು ಜನಗಳಿಗೆ. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀವಿ? ಸಿದ್ದರಾಮಯ್ಯಗೆ ನಾನೇನು ಹೇಳಲಿಕ್ಕೆ ವರ್ಡ್ಸೇ ಇಲ್ಲ, ಯಾಕಂದ್ರೆ ಅವ್ರು ಅಂಥದ್ದೇನು ಮಾಡೂ ಇಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರಿಗವ್ರು ಸಿದ್ಧವಾಗ್ತಿದ್ದಾರೆ ಹೊರತು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಜನಗಳನ್ನ ಸಿದ್ಧ ಮಾಡ್ತಿಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ, ಬೇರೆ ಏನೇನೋ ಘೋಷಣೆಗಳು ಸ್ಕೀಮ್ಗಳು ತರ್ತಾ ಇದ್ದಾರೆ. ಅದರಲ್ಲಿ ಯಾವುದು ಬರ್ತಿದೆ, ಎಷ್ಟು ಬರ್ತಿದೆ ಅದರಲ್ಲಿ ಜನಗಳು ನೀವೇ ಯೋಚನೆ ಮಾಡಿ. ವಿರುದ್ಧ ಕಾಂಗ್ರೆಸ್ ಯಾವುದು ಎಲ್ಲಿ ಏನು ಮಾಡಿದೆ? ಬರೀ ಅಲ್ಲೋದ್ರೆ ಇದು ನನ್ನ ರಾಜ್ಯ, ಇದು ನನ್ನ ಜನ, ಮುಸ್ಲಿಂ ನನ್ನ ಜನ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಮೋದಿ ಯಾರು, ಅವ್ರು ಯಾರು, ಇದೇ ಬರ್ತಿದೆ. ಅದು ಇದೆಲ್ಲ ಮಾತಾಡೋ ಬದಲು
ಮೋದಿ ಹೆಂಗೆ ಇಂಡಿಯಾ ಹೇ ಮೇರಾ ಪರಿವಾರ ಅಂದಂಗೆ ಅದೇ ಸಿದ್ದರಾಮಯ್ಯ ಮಾಡಲಿ. ಆಗ ಯಾಕೆ ಜನ ಅವ್ರಿಗೆ ಓಟ್ ಹಾಕಲ್ಲ? ನೀವು ಓಟ್ ಗೆಲ್ಲಲಿಕ್ಕೋಸ್ಕರ ನನಗೆ ಏನೋ ಲೇಡೀಸ್ಗೆ ಬಸ್ ಫ್ರೀ ಮತ್ತು 2 ತಿಂಗಳು ಏನೋ 2,000 ರೂಪಾಯಿ ದುಡ್ಡು ಫ್ರೀ, ಅಕ್ಕಿ 5 kg ಫ್ರೀ, ಅದೆಲ್ಲ ಎಲ್ಲಿ ಬರ್ತಿದೆ ಹೇಳಿ? ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.